ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತು ನಮ್ಮ ಹೊಲದಲ್ಲಿ, ರಾಗಿ ಹೊಲದಲ್ಲಿ ತುಂಬ ಫ್ರೆಶ್ ಆಗಿರೋಂಥ ಸೊಪ್ಪು ಬಂದಿತ್ತು. ಹಾಗಾಗಿ ನಾನು ಈ ಸೊಪ್ಪು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ತುಂಬ 6-7 ಥರದ ಸೊಪ್ಪುಗಳು, ಮಿಕ್ಸ್ ಸೊಪ್ಪು. ನೋಡಿ, ರಾಗಿ ಹೊಲದಲ್ಲಿ ತುಂಬ ಶುದ್ಧವಾಗಿರೋಂಥ ಜಾಗದಲ್ಲಿ ಬಂದಿರೋಂಥ ಸೊಪ್ಪು ಫ್ರೆಂಡ್ಸ್ ಇದು. ನೋಡಿ, ಎಷ್ಟು ಹಣ್ಣೆ ಸೊಪ್ಪು, ಕೊಮ್ಮೆ ಸೊಪ್ಪು, ತುಂಬ ಸೊಪ್ಪು ಫ್ರೆಂಡ್ಸ್. ಎಷ್ಟು ಮಿಕ್ಸ್ ಸೊಪ್ಪು, ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನೋಡ್ತಾ ಇದ್ರೇ ಇನ್ನೂ ಎಷ್ಟೊಂದು ಕಿತ್ಕೊಳ್ಳೋಣ ಅನ್ನೋ ಆಸೆ ಆಗ್ತಿತ್ತು. ಅಷ್ಟು ಚೆನ್ನಾಗಿತ್ತು ಸೊಪ್ಪು. ತುಂಬ ಎಳೆ ಸೊಪ್ಪು. ನೋಡಿ, ನೋಡೋಕ್ಕೇ ತುಂಬ ಖುಷಿಯಾಗುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಯಾವುದೇ ಮೆಡಿಷನ್ನು, ಔಷಧಿ ಅಥವಾ ಕೆಮಿಕಲ್ ಇಲ್ಲದೆ ಒಳ್ಳೆ ಫ್ರೆಶ್ ಆದಂಥ ಶುದ್ಧವಾಗಿರೋ ಜಾಗದಲ್ಲಿ ಹುಟ್ಟಿರೋಂಥ ಸೊಪ್ಪು ಇದು. ತುಂಬ ಚೆನ್ನಾಗಿ ಬಂದಿತ್ತು. ಹಾಗಾಗಿ ನಾನು ಒಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊಪ್ಪುದು ಸೊಪ್ಪು ಕೊಯ್ಯೋದು, ಅದನ್ನು ಕ್ಲೀನ್ ಮಾಡೋದು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ನೋಡಿ ಹೇಗಿತ್ತು ಅಂತ ತಿಳಿಸಿ. ನೋಡಿ ಫ್ರೆಂಡ್ಸ್, ಇಷ್ಟು ನೋಡಿ ರಾಗಿ ಹೊಲದಲ್ಲಿ ಬಂದಿರೋಂಥ ಸೊಪ್ಪು ನಾನು ಕಿತ್ಕೊತಾ ಇದ್ದೀನಿ. ನೋಡಿ, ಹಣ್ಣೆ ಸೊಪ್ಪು, ಅಕ್ಬರಿ ಸೊಪ್ಪು, ಕೊಮ್ಮೆ ಸೊಪ್ಪು, ಇನ್ನೂ ಒಂದು 4-5 ಥರ ಸೊಪ್ಪುಗಳಿತ್ತು ಫ್ರೆಂಡ್ಸ್. ಅದನ್ನು ನಾನು ಕಿತ್ಕೊತಾ ಇದ್ದೀನಿ. ಒಂದು ಪಾತ್ರೆ ತೊಗೊಂಡ್ಬಿಟ್ಟು ತುಂಬ ಕಿತ್ಕೊತಾ ಇದ್ದೀನಿ. ಇನ್ನೂ ಕಿತ್ಕೊಳ್ಳೋಣ ಅನ್ನೋಷ್ಟು ಆಸೆ. ನೋಡಿ, ಎಷ್ಟು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿದೆ ಸೊಪ್ಪು. ಯಾರೆಲ್ಲ ನೀವು ಹಳ್ಳಿಲಿ ಇರೋರು ಗೊತ್ತಿರುತ್ತೆ ಫ್ರೆಂಡ್ಸ್, ಈ ಸೊಪ್ಪು ಯಾವ ಥರ ನಾವು ಕಿತ್ಕೊಂಡು ಬಂದು ಫ್ರೆಶ್ ಆಗಿ ಅದು ಸಾಂಬಾರು ಮಾಡಿದ್ರೆ ಅದೊಂದು ರುಚಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ. ನೋಡ್ತಾ ಇದ್ರೇ ಒಂಥರ ಖುಷಿ ಆಗುತ್ತೆ ಆ ಸೊಪ್ಪು ನೋಡ್ತಾ ಇದ್ದರೆ. ಇನ್ನು ಆ ಥರ ಸೊಪ್ಪಲ್ಲಿ ಸಾಂಬಾರು ಮಾಡಿದ್ರೆ ಎಷ್ಟು ರುಚಿ ಇರುತ್ತಲ್ವ ಫ್ರೆಂಡ್ಸ್. ಈ ಸೊಪ್ಪು ಒಂದು ಆಯುರ್ವೇದಿಕ್ ಮೆಡಿಷನ್ ಇದ್ದಂಗೆ. ಈ ಸೊಪ್ಪನ್ನ ತುಂಬ ನಾವು ಸಾಂಬಾರಲ್ಲಿ ಬಳಕೆ ಮಾಡಬೇಕು ಫ್ರೆಂಡ್ಸ್. ಇದನ್ನು ಯಾರಿಗೆಲ್ಲ ಸರಿಯಾಗಿ ಮೂತ್ರ ವಿಸರ್ಜನೆ ಆಗೋದಿಲ್ಲ ಅಂತ ಹೇಳ್ತಾರಲ್ಲ, ಅಂಥವರು ಈ ಸೊಪ್ಪನ್ನು ಸ್ವಲ್ಪ ಬಳಕೆ ಮಾಡೋದ್ರಿಂದ ಅದು ನೀಟಾಗಿ ಮೂತ್ರ ವಿಸರ್ಜನೆ ಆಗುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ನಮ್ಮ ಹೊಲದಲ್ಲಿ ಇತ್ತು ಸೊಪ್ಪು. ಅದು ಮಿಕ್ಸ್ ಸೊಪ್ಪಲ್ಲಿ ನಾನು ಜಾಸ್ತಿನೇ ಕಿತ್ಕೊಂಡಿದ್ದೀನಿ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಅಂದಮೇಲೆ ಯಾಕೆ ಬಿಡಬೇಕು ಅಂತ. ನೋಡಿ, ಎಷ್ಟು ಕಿತ್ಕೊಂಡಿದ್ದೆ ನಾನು. ಎಷ್ಟು ಒಂದು ಹಿಡಿಯಷ್ಟು ತುಂಬ ಎಳೆ ಸೊಪ್ಪು ಫ್ರೆಂಡ್ಸ್. ಈ ಥರ ಕಿತ್ತರೆ ಹಂಗೇ ಮುರಿದೋಗ್ಬಿಡ್ತಾಯಿತ್ತು. ಸಾಫ್ಟಾಗಿ ಚೆನ್ನಾಗಿತ್ತು ಸೊಪ್ಪು. ಹಾಗಾಗಿ ಎಲ್ಲ ಥರ ಸೊಪ್ಪು ಕಿತ್ಕೊಂಡಿದ್ದೀವಿ. ನೋಡಿ, ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಸಾಫ್ಟ್ ಸೊಪ್ಪು,